ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು ಅತಿಯಾಗಿ ಮನಸ್ಸಿನಲ್ಲಿ ಪ್ರೀತಿಸಿದಂತಹ ವ್ಯಕ್ತಿಗಳು, ಹಾಗೆ ಕುಟುಂಬದಲ್ಲಿ ನಮ್ಮ ಕುಟುಂಬ ಸದಸ್ಯರು ಯಾರಾದರೂ ನಮ್ಮ ಮಾತುಗಳನ್ನು ಕೇಳದೇ ಇದ್ದಾಗ ನಮ್ಮಿಂದ ದೂರ ಹೋಗಲು ಪ್ರಯತ್ನಿಸಿರ್ತಕ್ಕಂತಹ ವ್ಯಕ್ತಿಗಳನ್ನು ಮರಳಿ ನಮ್ಮ ಜೀವನದಲ್ಲಿ ಆ ವ್ಯಕ್ತಿಗಳು ನಮಗೆ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳಲು ಒಂದು ಸರಳ ಆಕರ್ಷಣಾ ಯಂತ್ರವನ್ನು ಈ ದಿನ ನಿಮಗೆ ತಿಳಿಸಿಕೊಡಲಿದ್ದೇನೆ. ಹೆಚ್ಚಾಗಿ ಕುಟುಂಬದಲ್ಲಿ ಸಮಸ್ಯೆಗಳಿವೆ, ಕುಟುಂಬ ಸದಸ್ಯರು ಯಾರು ನನ್ನೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ, ಸಹೋದರ ಸಹೋದರಿಯರು, ಅತ್ತೆ ಮಾವ ನಾದಿನಿ, ಈ ರೀತಿ ಅನೇಕರು ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ವಾಸವಿದ್ದು ಒಬ್ಬರಲ್ಲೊಬ್ಬರಿಗೆ ಅನ್ಯೋನ್ಯತೆ ಇರುವುದಿಲ್ಲ. ಅನೇಕ ದಂಪತಿಗಳು, ಗುರುಗಳೇ, ದಾಂಪತ್ಯ ಜೀವನದಲ್ಲಿ ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲ. ಪತ್ನಿ ಮನೆಯಲ್ಲಿ ನನ್ನ ಮಾತುಗಳನ್ನು ಕೇಳುತ್ತಿಲ್ಲ, ಅಥವಾ ಪತಿ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಿಲ್ಲ. ಹೀಗೆ ಸಾಕಷ್ಟು ಸಮಸ್ಯೆಗಳನ್ನು ಕಾಮೆಂಟ್ಗಳಲ್ಲಿ ಮತ್ತು ಅನೇಕರು ನೇರವಾಗಿ ನನಗೆ ಕರೆ ಮಾಡಿ ಸಮಸ್ಯೆಗಳನ್ನು ಹೇಳಿರ್ತಾರೆ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ತಾವು ಮನೆಯಲ್ಲಿಯೇ ನೀವು ಇದ್ದಂತಹ ಸ್ಥಳದಲ್ಲೇ ಯಾವುದೇ ಖರ್ಚಿಲ್ಲದೆ ಸರಳ ಮಾದರಿಯಲ್ಲಿ ನಿಮ್ಮಿಂದ ದೂರ ಹೋಗಲು ಪ್ರಯತ್ನ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಇರಬಹುದು, ಕುಟುಂಬದಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿರ್ತಕ್ಕಂತಹ ವ್ಯಕ್ತಿಗಳಿರಬಹುದು. ಅಂತಹ ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮಾತುಗಳನ್ನು ಕೇಳಿ ನಿಮಗೆ ಅನುಕೂಲವಾಗಿ ನಡೆದುಕೊಳ್ಳುವಂತಹ ರೀತಿಯಲ್ಲಿ ಆ ವ್ಯಕ್ತಿಗಳಲ್ಲಿ ಬದಲಾವಣೆ ನೋಡಲಿಕ್ಕೆ ಇಂದಿನ ಈ ತಂತ್ರ ವಿಧಾನ ತುಂಬ ಸೂಕ್ತವಾಗಿದೆ. ಹಾಗೆ ಅನೇಕರು ನನಗೆ ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಪ್ರಶ್ನೆ ಅಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ಲ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಬರ್ತಕ್ಕಂತಹ ಕಾಮೆಂಟ್ಗಳಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಾಗಿರ್ತದೆ. ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ, ಸಾಕಷ್ಟು ಜನರ ಕೈಯಲ್ಲಿ ಇದನ್ನು ಸರಿ ಮಾಡಿಸಿಕೊಳ್ಳುವಂತಹ ಸಲುವಾಗಿ ಅನೇಕರನ್ನು ಸಂಪರ್ಕ ಮಾಡಿದ್ದೇವೆ, ಆದರೂ ಯಾವುದೇ ರೀತಿಯ ಫಲ ಪಡೆದಿಲ್ಲ. ವೀಕ್ಷಕರೇ, ಈ ದಿನ ನಾನು ತೋರಿಸ್ತಕ್ಕಂತಹ ಒಂದು ವಿಧಾನ ನೀವು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ನಿಜವಾಗಿಯೂ ನೀವು ಇದರಿಂದ ಒಳ್ಳೆಯ ಫಲವನ್ನು ಪಡೆಯಬಹುದು. ಹಾಗೆ ಅನೇಕರು ತಂತ್ರ ವಿಧಾನಗಳನ್ನು ತಪ್ಪು ಉದ್ದೇಶಗಳಿಗಾಗಿ ಬಳಸಿಕೊಳ್ತಾರೆ. ನಾನು ಪ್ರತಿ ಬಾರಿಯೂ ಹೇಳ್ತೇನೆ, ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ನಿಮ್ಮ ಉದ್ದೇಶವು ಸದುದ್ದೇಶದಿಂದ ಕೂಡಿರಬೇಕು. ಯಾವುದೇ ದುರುದ್ದೇಶಕ್ಕಾಗಿ ತಂತ್ರ ವಿಧಾನಗಳನ್ನು ಬಳಸಿಕೊಳ್ಳಬಾರದು. ಈ ದಿನ ಈ ಒಂದು ಪ್ರಯತ್ನ ಯಾರ್ಯಾರು ಪ್ರಯತ್ನ ಮಾಡಬಹುದು ಎಂಬುದನ್ನು ಈಗಾಗಲೇ ಹೇಳಿದ್ದೇನೆ. ಯಾವ ದಿನಗಳನ್ನು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಅಂದರೆ, ಬುಧವಾರ ಮತ್ತು ಶುಕ್ರವಾರ. ಬುಧವಾರ ಮತ್ತು ಶುಕ್ರವಾರ ತಂತ್ರ ವಿಧಾನಗಳು ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸಂಜೆ 6:30 ನಂತರ. ಯಾಕೆ ಪ್ರತಿ ಬಾರಿ ಸಂಜೆ 6:30 ನಂತರ ಹೇಳ್ತೇವೆ? ತಂತ್ರ ವಿಧಾನಗಳೇನಿದ್ರು ಸಹ ಸೂರ್ಯಾಸ್ತವಾದ ನಂತರ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸಂಜೆ 6:30 ನಂತರ ಮಧ್ಯರಾತ್ರಿ 12 ಗಂಟೆ ಒಳಗಾಗಿ, ಆ ಮಧ್ಯಕಾಲದಲ್ಲಿ ಯಾವ ಸಮಯದಲ್ಲಾದರೂ ಸರಿ ನೀವೊಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಬುಧವಾರ ಮತ್ತು ಶುಕ್ರವಾರ ಈ ಎರಡೂ ದಿನಗಳಲ್ಲದೆ ಯಾವುದೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಂದು ಸಹ ಈ ಒಂದು ಪ್ರಯತ್ನವನ್ನು ಮಾಡಬಹುದಾಗ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ.
ಈ ವಿಧಾನ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬಿಳಿ ಕಾಗದ, ಹಾಗೆ ಒಂದು ಮಾರ್ಕರ್ನ ಸಹಾಯ ಬೇಕಾಗುತ್ತದೆ. ಈ ಒಂದು ಉಪಾಯವನ್ನು ಮಾಡಲಿಕ್ಕೆ ಬಿಳಿ ಕಾಗದವಲ್ಲದೆ ಭೋಜಪತ್ರೆಯನ್ನು ತೆಗೆದುಕೊಂಡು ಸಹ ನೀವು ಈಗ ನಾನು ತೋರಿಸಲು ಹೊರಟಿರ್ತಕ್ಕಂತಹ ಯಂತ್ರವನ್ನ ಬಿಳಿ ಹಾಳೆಯ ಮೇಲೂ ರಚನೆ ಮಾಡಬಹುದು. ನಿಮಗೆ ಭೋಜಪತ್ರೆ ಸಿಗೋದಾದ್ರೆ ಖಂಡಿತ ನೀವು ಆ ಯಂತ್ರವನ್ನ ಭೋಜಪತ್ರೆ ಮೇಲೆ ಪ್ರಯತ್ನ ಮಾಡಿ. ಅಂದ್ರೆ ಆ ಯಂತ್ರವನ್ನ ರಚನೆ ಮಾಡೋದು ಭೋಜಪತ್ರೆ ಮೇಲೆ. ನಾನೀಗ ಬಿಳಿ ಹಾಳೆಯಲ್ಲಿ ನಿಮಗೆ ಬರೆದು ತೋರಿಸ್ತೇನೆ. ಯಂತ್ರ ರಚನೆ ಮಾಡುವಾಗ ಈ ರೀತಿಯ ಒಂದು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ತಾವು ಏಕಾಂತವಾಗಿರಬೇಕು. ನೀವು ಮಾಡ್ತಕ್ಕಂತಹ ಈ ಪ್ರಯತ್ನ ಏನಿದೆ, ಇದು ಯಾರು ಈ ಪ್ರಯತ್ನ ಮಾಡ್ತಕ್ಕಂತಹ ಸಮಯದಲ್ಲಿ ಯಾರು ನಿಮ್ಮನ್ನ ಗಮನಿಸಬಾರದು. ಹಾಗೆ ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ನೀವು ಎಲ್ಲಿಯೂ ಹೇಳಿಕೊಳ್ಳಬಾರದು. ನಿಮ್ಮ ಕಾರ್ಯ, ನಿಮ್ಮ ಮನದಲ್ಲಿರ್ತಕ್ಕಂತಹ ಬಯಕೆಗಳು ಈಡೇರುವವರೆಗೂ ಸಹ ಯಾರೊಂದಿಗೂ ಸಹ ನಾನು ಈ ರೀತಿಯ ಒಂದು ಉಪಾಯವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಯಾರೊಂದಿಗೂ ಈ ವಿಚಾರವನ್ನ ಹೇಳ್ಕೊಳ್ಬಾರ್ದು. ಮೊದಲಿಗೆ ಬಿಳಿ ಹಾಳೆಯಲ್ಲಿ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಬೇಕು. ಚೌಕಾಕಾರದ ಮೇಲ್ಭಾಗದಲ್ಲಿ ಈ ರೀತಿಯ ಒಂದು ಅಡ್ಡ ಸಾಲು, ಹಾಗೆ ಕೆಳಭಾಗದಲ್ಲಿಯೂ ಒಂದು ಅಡ್ಡ ಸಾಲು, ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೊಂದು ಅಡ್ಡ ಸಾಲನ್ನು ಬರೆದುಕೊಳ್ಬೇಕು. ತುಂಬಾ ಸರಳವಾಗಿರ್ತಕ್ಕಂತಹ ವಿಧಾನ. ಈಗ ನಮಗೆ ಈ ಯಂತ್ರ ರಚನೆ ಮಾಡಿದಂತಹ 4 ಮೂಲೆಗಳಲ್ಲೂ ಒಂದೇ ಬೀಜಾಕ್ಷರವನ್ನು ಬರೆಯಬೇಕಾಗುತ್ತದೆ. ಆ ಬೀಜಾಕ್ಷರ ಯಾವುದೆಂದರೆ ಕ್ಲೀಂ ಎಂಬ ಬೀಜಾಕ್ಷರವನ್ನ ನಾವು 4 ಮೂಲೆಯಲ್ಲೂ ಸಹ ಬರೆಯಬೇಕಾಗುತ್ತದೆ. ನೀವು ಈ ಉಪಾಯವನ್ನ ಬಿಳಿ ಹಾಳೆಯ ಮೇಲೂ ಬರೆಯಬಹುದು, ಭೋಜಪತ್ರೆಯ ಮೇಲೂ ಸಹ ಇದನ್ನು ಬರೆದುಕೊಳ್ಳಬಹುದು. ಯಂತ್ರದ ಮೇಲ್ಭಾಗದಲ್ಲಿ ನಾವು ಓಂ ನಮೋ ವಶ್ಯಂಕರಿ ನಮಃ, ಅಧಿದೇವತೆ, ವಶೀಕರಣಕ್ಕೆ ಅಧಿದೇವತೆ ವಶ್ಯಂಕರಿ ದೇವಿ. ಹಾಗಾಗಿ ಓಂ ನಮೋ ವಶ್ಯಂಕರಿ ನಮಃ. ಆಕರ್ಷಣ ಅಂದ್ರೆ ಒಬ್ಬ ವ್ಯಕ್ತಿನ ನಮ್ಮ ಕಡೆಗೆ ಆಕರ್ಷಿಸಿಕೊಳ್ಳೋದಕ್ಕೆ ವಶೀಕರಣ ಅಂತಲೂ ಕರೀತಾರೆ. ಆದರೆ ಇದು ಆಕರ್ಷಣ ಅಂದ್ರೆ ನಮಗೆ ಯಾರು ಹೊಂದಿಕೊಳ್ಳುತ್ತಿಲ್ಲ, ನಮ್ಮ ಕುಟುಂಬ ಸದಸ್ಯರು ಯಾರು ನಮ್ಮೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ, ಅವರು ನಮ್ಮ ಕಡೆಗೆ ಆಕರ್ಷಿತರಾಗಬೇಕು ಎಂಬ ಉದ್ದೇಶಕ್ಕೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಇದಾದ ನಂತರ ಈ 4 ಉಳಿದಿರ್ತಕ್ಕಂತಹ ಬಾಕ್ಸ್ಗಳಲ್ಲಿ ನಾವು ಬರುತ್ತೇವೆ ದೇವದತ್ತ. ನಾನಿಲ್ಲಿ ದೇವದತ್ತ ಎಂದು ಬರೆದಿದ್ದೇನೆ. ನೀವು ಈ ಸ್ಥಳದಲ್ಲಿ ಯಾವ ವ್ಯಕ್ತಿಗಾದರೆ ಈ ಒಂದು ಪ್ರಯತ್ನ, ಈಗ ಸ್ತ್ರೀಯರು ತನ್ನ ಪತಿಗಾಗಿ ಈ ಒಂದು ಉಪಾಯವನ್ನ ಪ್ರಯತ್ನ ಮಾಡ್ತಿದ್ದಾರೆ, ಪತಿ ಹೆಸರನ್ನ ಈ 4 ಸ್ಥಳದಲ್ಲಿ ಬರೆಯಬೇಕಾಗಿರುತ್ತದೆ. ದೇವದತ್ತ ಎಂಬ ಸ್ಥಳದಲ್ಲಿ ಆ ವ್ಯಕ್ತಿಯ ಹೆಸರನ್ನ ಬರೆಯಬೇಕು. ಆಮೇಲೆ ಬಹಳಷ್ಟು ಜನ ಕೇಳ್ತಾರೆ, ಗುರುಗಳೇ ಒಂದೇ ಹಂತದಲ್ಲಿ 3-4 ವ್ಯಕ್ತಿಗಳನ್ನ ಅವರ ಹೆಸರನ್ನು ಬರೆದು 3-4 ವ್ಯಕ್ತಿಗಳಿದ್ದಾರೆ ಮನೆಯಲ್ಲಿ, ಅವರೆಲ್ಲವೂ ನನಗೆ ಹೊಂದಾಣಿಕೆ ಆಗಬೇಕು ಅಂತ ಕೇಳ್ತಾರೆ. ಈ ತಂತ್ರ ಕೇವಲ ಒಬ್ಬರಿಗಾಗಿ ಮಾಡುವಂತಹ ಪ್ರಯತ್ನ ಆಗಿರ್ತದೆ. ಇದಾದ ನಂತರ ಮುಂದಿನ ದಿನಗಳಲ್ಲಿ, ಮುಂದೆ ಬರ್ತಕ್ಕಂತಹ ಬುಧವಾರ ಅಥವಾ ಶುಕ್ರವಾರದಲ್ಲಿ ನೀವು ಇನ್ನೊಬ್ಬ ವ್ಯಕ್ತಿಗೂ ಸಹ ಇದೇ ರೀತಿ ಪ್ರಯತ್ನವನ್ನ ಮಾಡಬಹುದು. ಹಾಗೆ ಮಮ ಅಂದ್ರೆ ಈ ಸ್ಥಳದಲ್ಲಿ ನಿಮ್ಮ ಹೆಸರು, ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಿ ಕೆಳಗಡೆ ದೇವದತ್ತ. ಅರ್ಥ ಆಗಿದೆಯಲ್ಲ? ದೇವದತ್ತ ಎಂದು 5 ಸ್ಥಳದಲ್ಲಿದೆ. ಇಲ್ಲೆಲ್ಲವೂ ಸಹ ನೀವು ಯಾವ ವ್ಯಕ್ತಿಗಾದರೆ ಈ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನು ಬರೆದಿರಬೇಕು. ಈ ಮಮ ಎಂಬ ಸ್ಥಳದಲ್ಲಿ ನಿಮ್ಮ ಹೆಸರನ್ನ ಬರೆದಿರಬೇಕಾಗ್ತದೆ. ಇದಾದ್ಮೇಲೆ ಈ ಕೆಳಭಾಗದಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ, ಈ ಸ್ಥಳದಲ್ಲಿ ವ್ಯಕ್ತಿ ಹೆಸರು, ಮತ್ತೆ ಇಲ್ಲಿ ದೇವದತ್ತ ಅಂತ ಬರೆದಿದ್ದೇನೆ. ದೇವದತ್ತ ಇಲ್ಲಿ ವ್ಯಕ್ತಿ ಹೆಸರನ್ನು ಸೇರಿಸಿ ಸರ್ವಸ್ವಂ, ಅವನ ಸರ್ವಸ್ವಂ ವಶಂ ಸ್ವಾಹ ಅಂತ ಬರೀಬೇಕು. ಅರ್ಥವಾಗಿದೆ ಅಲ್ವೇ?
ಮಮ ಎಂದಲ್ಲಿ ನಿಮ್ಮ ಹೆಸರು, ದೇವದತ್ತ ಎಂದಿರ್ತಕ್ಕಂತಹ ಪ್ರತಿಯೊಂದು ಸ್ಥಳದಲ್ಲೂ ನಿಮ್ಮ ಪತಿ, ನಿಮ್ಮ ಮಕ್ಕಳಿರಬಹುದು, ನಿಮ್ಮ ಕುಟುಂಬ ಸದಸ್ಯರಿರಬಹುದು, ಪ್ರೀತಿಸಿದಂತಹ ಪ್ರೇಮಿಗಳಾದರೆ ನಿಮ್ಮ ಪ್ರೇಮಿ ಹೆಸರನ್ನ ದೇವದತ್ತ ಎಂಬ ಸ್ಥಳದಲ್ಲಿ ಬರೀಬೇಕು. ಈ ಕೊನೆಯ ಸಾಲಿನಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ ದೇವದತ್ತ ಸರ್ವಸ್ವಂ ವಶಂ ಸ್ವಾಹ, ದೇವದತ್ತ ಎಂಬ ಸ್ಥಳದಲ್ಲಿ ಮತ್ತೆ ಆ ವ್ಯಕ್ತಿಯ ಹೆಸರನ್ನ ಬರೆದಿರಬೇಕು. ಬಿಳಿ ಹಾಳೆಯಲ್ಲಿ ಈಗ ನಾನೇನು ತೋರಿಸಿದ್ದೇನೆ ಇವೆಲ್ಲವೂ ಬರೆದು ಈ ಒಂದು ಯಂತ್ರವನ್ನ ಸಿದ್ಧ ಮಾಡಿಕೊಳ್ಬೇಕು. ಭೋಜಪತ್ರೆ ನಿಮಗೆ ಲಭ್ಯ ಇದ್ರೆ ಭೋಜಪತ್ರೆ ಮೇಲೂ ಸಹ ಈ ಒಂದು ಯಂತ್ರನ ರಚನೆ ಮಾಡಿಕೊಳ್ಬೇಕು. ತುಂಬಾ ಸರಳವಾಗಿರ್ತಕ್ಕಂಥದ್ದು. ಹಾಗೆ ಅನೇಕರು ಪ್ರೀತಿಸಿ ಮೋಸ ಹೋಗಿದ್ದೇನೆ, ಅನೇಕ ದಿನಗಳಿಂದ ಪ್ರೇಮಿಗಳು ಈಗ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಬಹಳಷ್ಟು ಪ್ರಯತ್ನ ಮಾಡ್ತಿದ್ದೇನೆ, ನನ್ನಿಂದ ದೂರ ಹೋಗ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ. ನಿಮ್ಮ ಪ್ರೀತಿ ನಿಜವಾಗಿದ್ರೆ ನೀವು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ವಿಶೇಷವಾಗಿ ನಾನು ಈ ದಿನ ತೋರಿಸ್ತಕ್ಕಂತಹ ಯಂತ್ರ ದಂಪತಿಗಳು, ಕುಟುಂಬ ಸದಸ್ಯರಿಗೆ ಇದು ಅದ್ಭುತವಾದಂತಹ ಫಲವನ್ನು ಕೊಡ್ತದೆ. ತುಂಬಾ ಸರಳವಾಗಿರ್ತದೆ. ಯಂತ್ರದ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಇರಿಸ್ಕೊಳ್ಬೇಕು. ಇದಾದ ನಂತರ ಈ ಒಂದು ತಂತ್ರಕ್ಕೆ ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ. ಓಂ ನಮೋ ಕಾತ್ಯಾಯಿನಿ ಸರ್ವ ಇಷ್ಟಾರ್ಥ ಪ್ರದಾಯಿನಿ ದೇವದತ್ತ ಮಮವಶ್ಯಂ ಕುರ್ಕುರು ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ನಮೋ ಕಾತ್ಯಾಯಿನಿ ಸರ್ವ ಇಷ್ಟಾರ್ಥ ಪ್ರದಾಯಿನಿ ದೇವದತ್ತ ಮಮವಶ್ಯಂ ಕುರ್ಕುರು ಸ್ವಾಹ. ಈ ಒಂದು ಮಂತ್ರವನ್ನು ತಾವು ಕಡೆ ಪಕ್ಷ 58 ಬಾರಿ ಆದರೂ ಸಹ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ. ಮಂತ್ರವನ್ನು 58, 108, 116 ಸಂಖ್ಯೆಯಲ್ಲಿ ಜಪಿಸಬಹುದು. ನಿಮಗೆ ಅನುಕೂಲವಾದಂತಹ ಸಂಖ್ಯೆಯಲ್ಲಿ ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ. ಈಗ ಮಂತ್ರವನ್ನು ನಾನು ನಿಮಗೆ ಬರೆದು ತೋರಿಸ್ತೇನೆ. ಮಂತ್ರವು ಈ ರೀತಿ ಇರ್ತದೆ. ಓಂ ನಮೋ ಕಾತ್ಯಾಯಿನಿ ಸರ್ವ ಇಷ್ಟಾರ್ಥ ಪ್ರದಾಯಿನಿ ದೇವದತ್ತ ಮಮವಶ್ಯಂ ಕುರ್ಕುರು ಸ್ವಾಹ. ಮಂತ್ರವನ್ನ 58, 108 ಅಥವಾ 116 ಸಂಖ್ಯೆಯಲ್ಲಿ ಜಪಿಸಬೇಕಾಗಿರುತ್ತದೆ. ಓಂ ನಮೋ ಕಾತ್ಯಾಯಿನಿ ಸರ್ವ ಇಷ್ಟಾರ್ಥ ಪ್ರದಾಯಿನಿ ದೇವದತ್ತ ಮಮವಶ್ಯಂ ಕುರ್ಕುರು ಸ್ವಾಹ. ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ್ದೇನೆ, ದೇವದತ್ತ ಅಂದ್ರೆ ನೀವು ಯಾವ ವ್ಯಕ್ತಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಆ ವ್ಯಕ್ತಿಯ ಹೆಸರನ್ನ ಈ ಸ್ಥಳದಲ್ಲಿ ಬರೀಬೇಕು. ಮಮ ಎಂಬಂತಹ ಸ್ಥಳದಲ್ಲಿ ನಿಮ್ಮ ಹೆಸರನ್ನ ಸೇರಿಸಿ, ಇಲ್ಲಿ ವ್ಯಕ್ತಿ ಹೆಸರು, ಇಲ್ಲಿ ನಿಮ್ಮ ಹೆಸರನ್ನ ಸೇರಿಸಿ ಈ ಮಂತ್ರವನ್ನ ಓದಬೇಕಾಗಿರುತ್ತದೆ. 58, 108 ಅಥವಾ 116 ಸಂಖ್ಯೆಯಲ್ಲಿ ನಿಮಗೆ ಅನುಕೂಲವಾದಂತಹ ಈ 3 ಸಂಖ್ಯೆಗಳು ಯಾವುದು ಅನುಕೂಲವೋ ಅಷ್ಟು ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತದೆ. ಮಂತ್ರ ಜಪ ಸಮಾಪ್ತಿಯಾದ ನಂತರ 108 ಬಾರಿ ಅಥವಾ 116 ಬಾರಿ ಈ ಮಂತ್ರವನ್ನ ಓದಿದ ನಂತರ ನಮ್ಮ ಹತ್ರ ಇರ್ತಕ್ಕಂತಹ ಈ ಯಂತ್ರವನ್ನ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಬಹಳ ಸರಳವಾಗಿರ್ತಕ್ಕಂಥದ್ದು. ನೀವು ಯಾವ ಸಮಯದಲ್ಲಾದ್ರೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿರ್ತೀರಿ, ಅದಾದ ನಂತರ ಮಂತ್ರ ಜಪ ಮಾಡಬೇಕು. ಆ ನಂತರ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಅದು ಬಿಳಿ ಹಾಳೆ ಆದರೂ ಸರಿ, ಭೋಜಪತ್ರೆ ಆದರೂ ಸರಿ, ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ನೋಡಿ. ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಬೇಕು. ಈ ರೀತಿ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಿ. ಅದರಲ್ಲಿ ನಾವು ಬರೆದಿರ್ತಕ್ಕಂತಹ ಯಂತ್ರ ಏನಿದೆ ಅದನ್ನು ನಾವು ಒಂದು ಗಂಟನ್ನಾಗಿ ಮಾಡ್ಕೊಳ್ಬೇಕು. ಚಿಕ್ಕದಾಗಿರ್ತಕ್ಕಂತಹ ಒಂದು ಕೆಂಪು ವಸ್ತ್ರ ತೆಗೆದುಕೊಂಡ್ರೆ ಸಾಕು. ಈ ರೀತಿ ಕೆಂಪು ವಸ್ತ್ರದಲ್ಲಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು ಇಡಬೇಕು. ಇದಾದ್ಮೇಲೆ ಒಂದು ದಾರದ ಸಹಾಯದಿಂದ ಇದನ್ನೆಲ್ಲ ನಾವು ಒಂದು ಗಂಟನ್ನಾಗಿ ಮಾಡೋಣ. ಈಗ ಈ ರೀತಿ ಗಂಟನ್ನಾಗಿ ಮಾಡಬೇಕು. ಕೆಂಪು ವಸ್ತ್ರ ಮನೆಯಲ್ಲೇ ಇದ್ರೂ ಸರಿ ಅಥವಾ ಹೊರಗಡೆ ತಂದ್ರೂ ಸರಿ, ಹೊಸದಾಗಿರ್ತಕ್ಕಂತಹ ಒಂದು ವಸ್ತ್ರ, ಒಂದು 4 ಅಂಗುಲ ಇದ್ರೆ ಸಾಕಾಗುತ್ತೆ ವಸ್ತ್ರ. ತುಂಬಾ ಸರಳವಾಗಿರ್ತಕ್ಕಂಥದ್ದು. ಈ ವಸ್ತುಗಳು ಸಿಗೋದಿಲ್ಲ, ನಾವು ನಗರ ಪ್ರದೇಶಗಳಲ್ಲಿದ್ದೀವಿ, ಅನೇಕ ತಂತ್ರಗಳು ತೋರಿಸಿದ್ದೇನೆ ಈಗಾಗಲೇ. ಸಾಕಷ್ಟು ಜನ ಪ್ರತಿಯೊಂದು ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಸಿಗಿಲ್ಲ ಅಂತ ಅನೇಕರು ಹೇಳ್ತಾ ಇರ್ತಾರೆ. ಆದರೆ ಇಂದಿನ ಈ ತಂತ್ರ ತುಂಬಾ ಸುಲಭವಾಗಿದೆ. ನೀವು ಯಾರ ಸಹಾಯ ಇಲ್ಲದೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಈ ರೀತಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನ ಕೆಂಪು ವಸ್ತ್ರದಲ್ಲಿ ಒಂದು ಗಂಟನ್ನಾಗಿ ಮಾಡಿ ಬಿಳಿ ದಾರದಿಂದ ಒಂದು ಪೊಟ್ಟಣವಾಗಿ ಮಾಡಿದ್ದೇವೆ. ಈಗ ನಾವೇನು ಮಾಡಬೇಕು, ಈ ತಂತ್ರ ಮಾಡಿದ ಅಂದ್ರೆ ಯಾವತ್ತು ಪ್ರಾರಂಭ ಮಾಡಿರ್ತೀರಿ, ನೀವು ಬುಧವಾರ ಪ್ರಾರಂಭ ಮಾಡಿದ್ರೆ
ಅಲ್ಲಿಂದ 3 ರಾತ್ರಿಗಳ ಸಮಯ ನೀವು ಈ ಒಂದು ಉಪಾಯವನ್ನು ಬುಧವಾರ ಪ್ರಯತ್ನ ಮಾಡಿದರೆ ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಈ 3 ರಾತ್ರಿಗಳು ನಿಮ್ಮ ದೇವರ ಕೋಣೆಯಲ್ಲಿ ನಿಮಗೆ ಇಡ್ಲಿಕ್ಕೆ ಅವಕಾಶ ಇದ್ರೆ ಇದನ್ನ ನಿಮ್ಮ ದೇವರ ಕೋಣೆಯಲ್ಲಿ ಇಡಬಹುದು. ನನಗೆ ಅವಕಾಶ ಇಲ್ಲ ಅನ್ನೋರು ನೀವು ಮಲಗತಕ್ಕಂತಹ ಮಂಚದ ಅಥವಾ ತಲೆದಿಂಬು ನಿಮ್ಮ ಒಂದು ಹಾಸಿಗೆಯ ಕೆಳಭಾಗದಲ್ಲಿ ಇದನ್ನ ಇಟ್ಕೊಂಡು 3 ರಾತ್ರಿಗಳ ಸಮಯ ಬುಧವಾರ ಪ್ರಯತ್ನ ಮಾಡಿದರೆ ಬುಧವಾರ, ಗುರುವಾರ, ಶುಕ್ರವಾರ, ಒಂದು ವೇಳೆ ಶುಕ್ರವಾರ ಪ್ರಯತ್ನ ಮಾಡಿದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ರಾತ್ರಿಗಳ ದಿನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತದೆ. ನಂತರದ ದಿನ ಬೆಳಿಗ್ಗೆ ಈ ಒಂದು ಗಂಟನ್ನು ಅಲ್ಲಿಂದ ಹೊರತೆಗೆದು ನಿರ್ಜನ ಪ್ರದೇಶದಲ್ಲಿ, ನಿರ್ಜನ ಪ್ರದೇಶ ಅಂದ್ರೆ ಏನು, ಎಲ್ಲಿ ಜನಸಂದಣಿ ಇರೋದಿಲ್ಲ ಅಂತಹ ಬಯಲು ಪ್ರದೇಶಗಳು, ನಿರ್ಜನ ಪ್ರದೇಶದಲ್ಲಿ ಹೋಗ್ಬಿಟ್ಟು ಒಂದು ಚಿಕ್ಕದಾಗಿರ್ತಕ್ಕಂತಹ ಗುಂಡಿ ಅಗಿಬೇಕು. ಆ ಗುಂಡಿ ಎಷ್ಟಿರಬೇಕು ಅಂತಂದ್ರೆ ನೋಡಿ, ಜಸ್ಟ್ ನಮ್ಗೆ ಇದನ್ನು ಹೂತಿಡಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಡಿ ಆಗಿದ್ರೆ ಸಾಕು. ಒಂದು ಆ ಮಣ್ಣಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಗುಂಡಿನ ಅಗಿಬೇಕು. ಮೊದಲು ಗುಂಡಿ ಆಗಿದ ನಂತರ ಏನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ಹಾಲನ್ನು ತೆಗೆದುಕೊಂಡು ಹೋಗಿ ಗುಂಡಿಯನ್ನು ಆಗಿದ ಮೇಲೆ ಆ ಗುಂಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲನ್ನು ಹಾಕಬೇಕು, ಹಸಿ ಹಾಲು. ನಗರ ಪ್ರದೇಶದಲ್ಲಿ ಇದ್ದೀವಿ, ಪ್ಯಾಕೆಟ್ ಎಲ್ಲ ಹಾಲು ಬರ್ತದೆ, ಸ್ವಲ್ಪ ಮಟ್ಟಿಗೆ ಹಾಲು ತೆಗೆದುಕೊಂಡು ಗುಂಡಿ ಹಾಕಿರಿ, ಅಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ನಂತರ ಈ ಒಂದು ಗಂಟನ್ನ ಗುಂಡಿಯಲ್ಲಿ ಇಟ್ಬಿಟ್ಟು ಮಣ್ಣಿಂದ ಮುಚ್ಚಿಬಿಟ್ಟು ಹಿಂತಿರುಗಿದ ಮನೆಗೆ ಬಂದು ಸೇರ್ತದೆ. ತುಂಬಾ ಸರಳವಾಗಿರ್ತಕ್ಕಂತಹ ವಿಧಾನ. ಎಷ್ಟು ಬಾರಿ ಮಾಡ್ಬೇಕು ಗುರುಗಳೇ? ಒಮ್ಮೆ ಪ್ರಯತ್ನ ಮಾಡಿ ಸಾಕು. ನಿಮ್ಮ ಜೀವನದಲ್ಲಿ ನೀವೆಷ್ಟೇ ಪ್ರಯತ್ನ ಪಟ್ಟಿರಬಹುದು, ಸಾಕಷ್ಟು ತಂತ್ರ ವಿಧಾನಗಳನ್ನ ಮಾಡಿರ್ತೀರಿ, ಸಾಕಷ್ಟು ಜನ ತಾಂತ್ರಿಕರನ್ನು ಸಹ ಭೇಟಿಯಾಗಿರ್ತೀರಿ. ಆದರೆ ಸರಳವಾಗಿದೆ, ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು. ಈ ಒಂದು ಪ್ರಯತ್ನ ಮಾಡಿ ನೋಡಿ, ಒಂದೇ ಬಾರಿ ಪ್ರಯತ್ನ ಮಾಡಿ. ನೀವು ಯಾವ ವ್ಯಕ್ತಿಗಾದ್ರೆ ಈ ಒಂದು ಉಪಾಯನ ಪ್ರಯತ್ನ ಮಾಡಿದ್ರೆ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಕಾಣ್ತೀವಿ. ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ. ನಿಮ್ಮ ಪತಿ, ಪತ್ನಿ, ಪ್ರೇಮಿ, ನಿಮ್ಮ ಕುಟುಂಬ ಸದಸ್ಯರು ಯಾರ ಮೇಲಾದರೂ ಸರಿ ನೀವು ಈ ಒಂದು ಉಪಾಯನ ಪ್ರಯತ್ನ ಮಾಡಬಹುದು. ಆದರೆ ನಾನು ಆಗಲೇ ಹೇಳಿದ್ದೇನೆ, ಯಾವುದು ಮನಸ್ಸಲ್ಲಿ ತಪ್ಪು ಆಲೋಚನೆಗೆ ಇಟ್ಕೊಂಡು ಪ್ರಯತ್ನ ಮಾಡ್ತಾರೆ ಅಂಥವರು ಇದರಿಂದ ಯಾವುದೇ ಲಾಭ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಉದ್ದೇಶ ಸರಿ ಇದ್ದರೆ, ಪ್ರೇಮಿಗಳು ನಿಜವಾಗಿಯೂ ನೀವು ನಿಮ್ಮ ಪ್ರೇಮಿಯೊಂದಿಗೆ ವಿವಾಹ ಆಗಬೇಕು, ಆ ಪ್ರೇಮಿ ನಿಮ್ಮನ್ನೀಗ ಅವಾಯ್ಡ್ ಮಾಡಿ ನಿಮ್ಮಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ನೀವು ಪ್ರಯತ್ನ ಮಾಡಿ. ಎಸ್ಪೆಷಲಿ ಇದು ನಾನು ಹೇಳಿದ್ದೇನೆ ದಂಪತಿಗಳಿಗಾಗಿ, ಕುಟುಂಬ ಸದಸ್ಯರಿಗಾಗಿ. ಇದು ನಿಮಗೆ ಅತಿ ಶೀಘ್ರದಲ್ಲೇ ಒಳ್ಳೆಯ ಫಲವನ್ನು ಈ ಒಂದು ಉಪಾಯದಿಂದ ಪಡಿತೀರಿ. ಇನ್ನೂ ಹೆಚ್ಚಿನ ತಾಂತ್ರಿಕ ವಿಧಾನಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವೀಕ್ಷಕರೇ, ಈ ಮಾಹಿತಿ ನಾನು ಹೇಳಿರ್ತಕ್ಕಂತಹ ಈ ಒಂದು ಉಪಾಯ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ಮಾಹಿತಿನ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. 10 ಜನಕ್ಕೆ ಇದರಿಂದ ಉಪಯೋಗವಾಗಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.